ಕಾಶಿಲಿದ್ದ ನೀರು ಬರುತ್ತೆ. ಉತ್ತರ ಕಾಶಿಲಿದ್ದ ಹೇಗಪ್ಪ ನೀರು ಬರೋದಂದರೆ, ಉತ್ತರ ಕಾಶಿ ಜಂಗಮವಾಟಿ ಮಠದ ಗುರುಗಳಾದ ಚಾತುಕರ್ಣಾಚಾರ್ಯರು ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದಂತೆ. ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವ್ರ ಕೈಯಲ್ಲಿರುವಂಥ ಜೋಳಿಗೆ ಬೆತ್ತ ನದಿ ದಂಡೆ ಮೇಲಿಟ್ಟು ಪೂಜೆ ಮಾಡ್ತಿದ್ದಂತೆ. ಸ್ನಾನ ಪೂಜೆ ಮಾಡುವಾಗ ಅವರ ಬೆತ್ತ ಉತ್ತರ ಕಾಶಿಯಲ್ಲಿ ಕಳೆದು ಬಿಡ್ತಂತೆ. ಉತ್ತರ ಕಾಶಿಯಲ್ಲಿ ಕಳೆದು ಹೋದ ತಕ್ಷಣ ಆಗ ಏನು ಮಾಡ್ತಾರೆ, ಋಷಿಮುನಿಗಳು ಲೋಕ ಸಂಚಾರ ಅಂತ ಹೋಗ್ತಾರೆ. ಲೋಕ ಸಂಚಾರಕ್ಕಂತ ಹೋದಾಗ ಅವರು ಈ ಕ್ಷೇತ್ರಕ್ಕೆ ಬಂದಿರ್ತಾನೆ. ಈ ಕ್ಷೇತ್ರಕ್ಕೆ ಬಂದಾಗ ಆ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡ್ತಿದ್ದಂತೆ. ಈ ಕಲ್ಯಾಣಿಯಲ್ಲಿ ತೇಲಾಡೋದು ನೋಡಿ, ನಾನು ಉತ್ತರ ಕಾಶಿಯಲ್ಲಿ ಬೆತ್ತ ಕಳ್ಕೊಂಡಿದ್ದೆ, ನನ್ನ ಬೆತ್ತ ಎಲ್ಲಿದೆ ಅಂತಂದು ನಾಮಕರಣ ಮಾಡಿದೆ. ಆಗ ನಾಮಕರಣ ಮಾಡಿಂದ ಇದು ದಕ್ಷಿಣದ ಕಾಶಿ ಕಾಶಿ ತೀರ್ಥ, ದಕ್ಷಿಣದ ಕಾಶಿ ಮಹಾಕೂಟೇಶ್ವರ ಅಂತಂದು ನಾಮಕರಣ ಮಾಡಿದೆ. ಔದಂಬರ ವೃಕ್ಷದ ಕೆಳಗೆ ವಿಘ್ನೇಶ್ವರ ತೊಟ್ಲ. ವಿಘ್ನೇಶ್ವರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಪಸ್ಸಿ ಕುಂತ ಸ್ಥಳ. ದತ್ತಾತ್ರೇಯನ ವಾಸ ಸ್ಥಳ ಇದು. 108 ಇಷ್ಟ ಸಿದ್ಧಾರ್ಥಿ ಸಿದ್ಧಿ ಗಣೇಶ. ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಸಂಕಲ್ಪ, ಶಾಲೆ ಬಗ್ಗೆ, ಪರೀಕ್ಷೆ ಬಗ್ಗೆ, ಪೇಪರ್ ಬಗ್ಗೆ, ನೌಕರಿ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಮಕ್ಕಳಿಲ್ಲದವರ ಬಗ್ಗೆ, ಮಕ್ಕಳ ಮದುವೆ ಬಗ್ಗೆ, ಮನೆ ಕಟ್ಟೋದ ಬಗ್ಗೆ, ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೆಳಗಿಳಿದು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಹೋಗುವಂಥ ಈ ಕ್ಷೇತ್ರದ ನಿಯಮ. ಆ ತೊಟ್ಲ ಮುಟ್ಟುವುದರಿಂದ 108 ದೋಷಗಳ ಪರಿಹಾರ. ನಿಮಗೆ ನಿಮ್ಮ ಕುಟುಂಬಕ್ಕೆ ದೋಷಗಳಿದ್ದರೆ ದೋಷಗಳ ಪರಿಹಾರ ಆಗುತ್ತೆ. ಕೆಳಗಿಳಿದು ತೀರ್ಥ ಪ್ರೋಕ್ಷಣೆ ಮಾಡ್ಕೊಂಡು ನಿಮ್ಗೆ ಎಷ್ಟಾಗುತ್ತೆ ಭಕ್ತಿ ಕಾಣಿಕೆ ಹಾಕಿ ಸಂಕಲ್ಪ ಮಾಡ್ಕೊಂಡು ಹೋಗಬಹುದು. ಒಳ್ಳೆಯದು.